ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ನಿಯಂತ್ರಿಸಲು ಯಾವುದು ಹೆಚ್ಚು ಪ್ರಯೋಜನಕಾರಿ? ಆಪ್ಷನ್ಸ್: ಎ ಮಜ್ಜಿಗೆ, ಬಿ ಹಸಿ ಪಪ್ಪಾಯಿ, ಸಿ ಹಾಗಲಕಾಯಿ, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿ ಪಪ್ಪಾಯಿ. ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಹಸಿ ಪಪ್ಪಾಯಿ ತುಂಬ ಪ್ರಯೋಜನಕಾರಿಯಾಗಿದೆ. ಇದು ವಿಟಮಿನ್ ಎ, ವಿಟಮಿನ್ ಸಿ, ಫೈಬರ್, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳನ್ನು ಹೊಂದಿದ್ದು ಇದು ಯೂರಿಕ್ ಆಮ್ಲವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಪಪೈನ್ ಎಂಬ ಕಿಣ್ವವು ಇದು ನೈಸರ್ಗಿಕ ಉರಿಯೂತ ನಿವಾರಕವಾಗಿದೆ. ಇದು ರಕ್ತದಲ್ಲಿ ಯೂರಿಕ್ ಆಮ್ಲದ ರಚನೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಕೀಲು ನೋವು ಮತ್ತು ಊತದಿಂದ ಪರಿಹಾರವನ್ನು ನೀಡುತ್ತದೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತದೆ ಮತ್ತು ದೇಹದಲ್ಲಿ ಸಂಗ್ರಹವಾದ ವಿಷವನ್ನು ಸುಲಭವಾಗಿ ಹೊರಹಾಕಲಾಗುತ್ತದೆ. ಇದು ಯೂರಿಕ್ ಆಮ್ಲವನ್ನು ನಿಯಂತ್ರಿಸಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಎರಡನೇ ಪ್ರಶ್ನೆ, ಕಿವಿಯೊಳಗಿನ ವ್ಯಾಕ್ಸ್ ಅಥವಾ ಗುಗ್ಗೆ ಇರುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮಂದ ಕಿವಿ, ಬಿ ಸೋಂಕು, ಸಿ ರಕ್ಷಣೆ, ಡಿ ನೈರ್ಮಲ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ಷಣೆ. ವಾಸ್ತವವಾಗಿ ಇಯರ್ ವ್ಯಾಕ್ಸ್ ಎನ್ನುವುದು ಕೊಳಕು ವಿಷಯವಲ್ಲ, ಇದು ಕಿವಿಗಳನ್ನು ತೇವವಾಗಿರಿಸುತ್ತದೆ. ಇದು ಕಿವಿಯಲ್ಲಿ ಜಿಗುಟುತನವನ್ನು ಕಾಯ್ದುಕೊಳ್ಳುತ್ತದೆ. ಇದು ಧೂಳು, ಕೊಳಕು, ನೀರು, ಕಣಗಳು ಇತ್ಯಾದಿಗಳು ಕಿವಿಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ಏಕೆಂದರೆ ಕಿವಿಯೊಳಗೆ ಪ್ರವೇಶಿಸುವ ಯಾವುದೇ ವಸ್ತುವು ಅದಕ್ಕೆ ಅಂಟಿಕೊಳ್ಳುತ್ತದೆ ಮತ್ತು ಅದರಿಂದ ಕಿವಿಗೆ ಯಾವುದೇ ಹಾನಿಯಾಗದಂತೆ ರಕ್ಷಿಸುತ್ತದೆ. ಹಾಗಾಗಿ ಕಿವಿಯ ಆರೋಗ್ಯಕ್ಕೆ ವ್ಯಾಕ್ಸ್ ಅಥವಾ ಗುಗ್ಗೆ ಅತ್ಯಗತ್ಯ. ಆದರೆ ವ್ಯಾಕ್ಸ್ ಅತಿಯಾದರೆ ಅದು ಕಿವಿಯೊಳಗೆ ಕೆಲವು ಸಮಸ್ಯೆಯನ್ನು ಉಂಟು ಮಾಡಬಹುದು. ಮೂರನೇ ಪ್ರಶ್ನೆ, ಗಂಟಲು ನೋವು ಮತ್ತು ಕೆಮ್ಮು ಕಡಿಮೆಯಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಸೋಂಪು ನೀರು, ಬಿ ಲವಂಗ, ಸಿ ಕಾಳು ಮೆಣಸು, ಡಿ ಅರಿಶಿಣ. ಸರಿಯಾದ ಉತ್ತರ ಆಪ್ಷನ್ ಎ ಸೋಂಪು ನೀರು. ಸೋಂಪು ಎಂದು ಕರೆಯಲ್ಪಡುವ ದೊಡ್ಡ ಜೀರಿಗೆ ಸಾಮಾನ್ಯವಾದ ಅಡುಗೆ ಸಾಮಗ್ರಿಯಾಗಿದೆ. ಊಟದ ಬಳಿಕ ಸೇವಿಸುವ ದೊಡ್ಡ ಜೀರಿಗೆ ಜೀರ್ಣಕ್ರಿಯೆ ಸುಲಭಗೊಳಿಸುತ್ತದೆ ಹಾಗೂ ಆಮ್ಲೀಯತೆ ಆಗದಂತೆ ತಡೆಯುತ್ತದೆ. ಈ ಜೀರಿಗೆ ಅಥವಾ ಸೋಂಪು ಕಫವನ್ನು ಸಡಿಲಿಸಿ ಕಡಿಮೆ ಮಾಡಲು ನೆರವಾಗುತ್ತದೆ. ಇದಕ್ಕಾಗಿ ಒಂದು ದೊಡ್ಡ ಲೋಟ ನೀರಿನಲ್ಲಿ ಒಂದು ದೊಡ್ಡ ಚಮಚ ದೊಡ್ಡ ಜೀರಿಗೆ ಅಥವಾ ಸೋಂಪನ್ನು ಹಾಕಿ ಕುದಿಸಿ. ಈ ನೀರು ಅರ್ಧದಷ್ಟಾದ ಬಳಿಕ ಉರಿ ಆರಿಸಿ ತಣಿಸಿ ಕುಡಿಯಬೇಕು. ಇದರಿಂದ ಗಂಟಲ ಬೇನೆ ಅಥವಾ ನೋವು ಹಾಗೂ ಕೆಮ್ಮು ಕಡಿಮೆಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಶ್ವೇತನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಉದಯ್ಪುರ್, ಬಿ ಜೈಸಲ್ಮೇರ್, ಸಿ ಕೂನೂರ್, ಡಿ ಜೋಧ್ಪುರ್. ಸರಿಯಾದ ಉತ್ತರ ಆಪ್ಷನ್ ಎ ಉದಯ್ಪುರ್. ನೈನಿತಾಲ್ ಜೊತೆಗೆ ಉದಯ್ಪುರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ ಬಿಳಿ ಅಮೃತಶಿಲೆಯ ಅರಮನೆಗಳಿಂದಾಗಿ ಇದನ್ನು ಶ್ವೇತನಗರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಅರಮನೆಯನ್ನು ನಿರ್ಮಿಸಲು ಅಮೃತಶಿಲೆ ಬಳಸಲಾಗಿದೆ. ಇದರ ನೈಸರ್ಗಿಕ ಸೌಂದರ್ಯ ಜನರನ್ನು ಆಕರ್ಷಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಇದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ನೀವು ಇಲ್ಲಿ ಪಿಚೋಲಾ ಸರೋವರ, ಸಿಟಿ ಪ್ಯಾಲೇಸ್, ಸಜ್ಜನಗಡ ಕೋಟೆ ಮತ್ತು ಜಗ್ ಮಂದಿರಕ್ಕೆ ಭೇಟಿ ನೀಡಬಹುದು. ಐದನೇ ಪ್ರಶ್ನೆ, ವೀರ್ಯವು ನಮ್ಮ ದೇಹದಲ್ಲಿ ಎಷ್ಟು ದಿನಗಳ ಕಾಲ ವಾಸಿಸುತ್ತದೆ? ಆಪ್ಷನ್ಸ್: ಎ 1-2 ದಿನ, ಬಿ 3-5 ದಿನ, ಸಿ 6-7 ದಿನ, ಡಿ 1 ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ 3-5 ದಿನ. ಫಲವತ್ತಾದ ಮೊಟ್ಟೆಯನ್ನು ಬಿಡುಗಡೆ ಮಾಡಿದಾಗ ಅಂಡೋತ್ಪತ್ತಿ ಸಾಮಾನ್ಯವಾಗಿ ಋತುಚಕ್ರದ 11-21 ದಿನಗಳ ನಡುವೆ ಸಂಭವಿಸುತ್ತದೆ. ಅಲ್ಲದೆ ಅಂಡೋತ್ಪತ್ತಿ ಮೊಟ್ಟೆಗಳು ಕೇವಲ 4-12 ಗಂಟೆಗಳ ಕಾಲ ಮಾತ್ರ ಜೀವಿಸುತ್ತವೆ. ಹಾಗೆಯೇ ವೀರ್ಯವು ಸುಮಾರು 3-5 ದಿನಗಳವರೆಗೆ ದೇಹದಲ್ಲಿ ವಾಸಿಸುತ್ತದೆ. ನಿಮ್ಮ ಅವಧಿಯ ಅಂತ್ಯದಲ್ಲಿ ನೀವು ಸಂಭೋಗದಲ್ಲಿ ತೊಡಗಿದ್ದರೆ ಮತ್ತು ನೀವು ಬೇಗನೆ ಅಂಡೋತ್ಪತ್ತಿ ಮಾಡಿದರೆ ನೀವು ಗರ್ಭಧರಿಸಬಹುದು. ಮುಖ್ಯವಾಗಿ ಅಂಡೋತ್ಪತ್ತಿ ಯಾವಾಗಲೂ ಊಹಿಸಲು ಸಾಧ್ಯವಿಲ್ಲದ ಮತ್ತು ಕಠಿಣ ಲೈಂಗಿಕತೆ, ಒತ್ತಡ, ವೈದ್ಯಕೀಯ ಪರಿಸ್ಥಿತಿಗಳನ್ನು ಒಳಗೊಂಡಿರುತ್ತದೆ. ಇದು ಮಹಿಳೆಯಿಂದ ಮಹಿಳೆಗೆ ಬದಲಾಗಬಹುದು. ಆರನೇ ಪ್ರಶ್ನೆ, ದೇಹದ ನಿರ್ಮಾಣ ಮತ್ತು ಸಮತೋಲನ ಕಾಯ್ದುಕೊಳ್ಳಲು ಯಾವುದು ಪ್ರಮುಖ ಪಾತ್ರ ವಹಿಸುತ್ತದೆ? ಆಪ್ಷನ್ಸ್: ಎ ವಾತ, ಬಿ ಪಿತ್ತ, ಸಿ ಕಫ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಯುರ್ವೇದದಲ್ಲಿ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳನ್ನು ಹೆಸರಿಸಲಾಗಿದೆ. ದೇಹದ ನಿರ್ಮಾಣ ಮತ್ತು ಸಮತೋಲನ ಕಾಯ್ದುಕೊಳ್ಳಲು ಈ 3 ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಪಿತ್ತರಸವು ದೇಹದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ಗಳು ಮತ್ತು ಕಿಣ್ವಗಳನ್ನು ನಿಯಂತ್ರಿಸುತ್ತದೆ. ಇದು ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆಗೆ ಕಾರಣವಾಗಿದೆ. ದೇಹದ ಉಷ್ಣತೆ, ಜೀರ್ಣಾಗ್ನಿ ಮತ್ತು ಅದರ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕೆಲಸ ಮಾಡುತ್ತದೆ. ಇದು ಚರ್ಮವನ್ನು ಆರೋಗ್ಯಕರವಾಗಿ ಮತ್ತು ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಪಿತ್ತರಸವು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಗಳಾದ ಬುದ್ಧಿವಂತಿಕೆ, ಜ್ಞಾನ, ನಿರ್ಧಾರ ಮತ್ತು ಆತ್ಮವಿಶ್ವಾಸದ ಮೇಲೂ ಪರಿಣಾಮ ಬೀರುತ್ತದೆ. ದೇಹದಲ್ಲಿ ಪಿತ್ತರಸ ಅಸಮತೋಲನವು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. 7ನೇ ಪ್ರಶ್ನೆ, ಭಾರತದಲ್ಲಿ ಹರಿಯುವ ನದಿಗಳಲ್ಲಿ ಬಿಲ್ಲಿನ ಆಕಾರದಲ್ಲಿ ಹರಿಯುವ ನದಿ ಯಾವುದು? ಆಪ್ಷನ್ಸ್ ಎ ನೇತ್ರಾವತಿ, ಬಿ ಬ್ರಹ್ಮಪುತ್ರ, ಸಿ ಗೋದಾವರಿ, ಡಿ ಗಂಗಾ. ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ. ಪೌರಾಣಿಕ ಕಥೆಯ ಪ್ರಕಾರ ಗಂಗಾ ನದಿಯು ಸ್ವರ್ಗದಿಂದ ಭೂಮಿಗೆ ಇಳಿದಾಗ ಅದರ ಹರಿವು ತುಂಬಾ ವೇಗವಾಗಿತ್ತು. ಅದು ಹರಿಯುವಾಗ ಕಾಶಿ ಪ್ರದೇಶದ ಮೂಲಕ ಹಾದು ಹೋಗುತ್ತಿತ್ತು. ಆ ಸಮಯದಲ್ಲಿ ಭಗವಾನ್ ದತ್ತಾತ್ರೇಯ ಅಲ್ಲಿ ತಪಸ್ಸು ಮಾಡುತ್ತಿದ್ದರು. ಗಂಗಾ ನದಿಯ ವೇಗದ ಹರಿವಿನಿಂದಾಗಿ ಅವರ ಕಮಂಡಲ ಮತ್ತು ಆಸನಗಳು ನೀರಿನಲ್ಲಿ ಕೊಚ್ಚಿ ಹೋದವು. ಇದನ್ನು ಅರಿತುಕೊಂಡು ಭಗವಾನ್ ದತ್ತಾತ್ರೇಯನು ತನ್ನ ವಸ್ತುವನ್ನು ಹಿಂದಿರುಗಿಸುವಂತೆ ಗಂಗೆಯನ್ನು ಕೇಳಿದನು. ಗಂಗಾ ಅವರಿಗೆ ಕ್ಷಮೆ ಯಾಚಿಸಿದಳು ಮತ್ತು ಎಲ್ಲ ವಸ್ತುಗಳನ್ನು ಹಿಂದಿರುಗಿಸಿದಳು ಮತ್ತು ಅವರ ಗೌರವಾರ್ಥವಾಗಿ ತನ್ನ ಹರಿವನ್ನು ಹಿಮ್ಮುಖಗೊಳಿಸಿದಳು ಎಂದು ಹೇಳಲಾಗುತ್ತದೆ. ಅಂದಿನಿಂದ ಗಂಗಾ ಕಾಶಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ ಎಂದು ನಂಬಲಾಗಿದೆ. ಇನ್ನು ಭೌಗೋಳಿಕವಾಗಿ ನೋಡುವುದಾದರೆ ಕಾಶಿ ಪ್ರದೇಶದಲ್ಲಿ ಗಂಗಾ ನದಿಯು ಬಿಲ್ಲು ಆಕಾರದ ತಿರುವು ಪಡೆಯುತ್ತದೆ. ಇದು ಪೂರ್ವಕ್ಕೆ ಹರಿಯುತ್ತಿದ್ದಂತೆ ಇದು ಪ್ರಮುಖ ತಿರುವು ತೆಗೆದುಕೊಂಡು ಈಶಾನ್ಯಕ್ಕೆ ತಿರುಗುತ್ತದೆ. ಇದು ಗಂಗಾ ನದಿಯ ಹರಿವನ್ನು ತಲೆಕೆಳಗಾಗಿಸುವಂತೆ ಮಾಡುತ್ತದೆ. ಇದು ನದಿಗಳ ಹರಿವಿನ ಮೇಲೆ ಪರಿಣಾಮ ಬೀರುವ ಮೇಲ್ಮೈಯ ನೈಸರ್ಗಿಕ ರಚನೆಯ ಪರಿಣಾಮವಾಗಿದೆ. 8ನೇ ಪ್ರಶ್ನೆ, ಕಾಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳಲು ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ ರಕ್ತ ಸಂಚಾರ ಕೊರತೆ, ಬಿ ವಾತ, ಸಿ ನರದೌರ್ಬಲ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಾಲುಗಳಲ್ಲಿ ನಿಶಕ್ತಿ ಮತ್ತು ತೀವ್ರವಾದ ನೋವಿಗೆ ಹಲವಾರು ರೀತಿಯ ಕಾರಣಗಳು ಇವೆ. ಇವುಗಳಲ್ಲಿ ಮುಖ್ಯವಾಗಿ ರಕ್ತ ಸಂಚಾರದ ಕೊರತೆ, ನರಗಳ ದೌರ್ಬಲ್ಯ, ಅತಿಯಾದ ಚಟುವಟಿಕೆ, ವ್ಯಾಯಾಮದ ಕೊರತೆ, ಸಂಧಿವಾತ, ಶಸ್ತ್ರಚಿಕಿತ್ಸೆಯಿಂದ ಚೇತರಿಕೆ, ಔಷಧಿಯ ಅಡ್ಡ ಪರಿಣಾಮಗಳು, ನಿರ್ಜಲೀಕರಣ, ಮಧುಮೇಹ, ರಕ್ತಹೀನತೆ, ಬೆನ್ನು ನೋವು, ಪೋಷಕಾಂಶಗಳ ಕೊರತೆ, ಕೆಲವು ಅನಾರೋಗ್ಯಗಳು ಕಾರಣವಾಗಿವೆ. ಧೂಮಪಾನ, ಮಧುಮೇಹ, ಬೊಜ್ಜು, ಅಧಿಕ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್, ವಯಸ್ಸಾಗುವುದು ಮತ್ತು ಕೌಟುಂಬಿಕ ಇತಿಹಾಸವು ಇದಕ್ಕೆ ಕಾರಣ. ಕಾಲುಗಳಲ್ಲಿನ ನೋವಿಗೆ ವಾತವು ಮತ್ತೊಂದು ಕಾರಣವಾಗಿದ್ದು, ವಾತದಿಂದಾಗಿ ನರಗಳು ದುರ್ಬಲವಾಗುವುದು ಮತ್ತು ಬೆನ್ನಿನ ಕೆಳಭಾಗ, ತೊಡೆ, ಗಂಟು ಹಾಗೂ ಪಾದದ ತನಕ ನೋವು ಬರುವುದು. ಇದು ದೇಹದ ಒಂದು ಭಾಗದಲ್ಲಿ ಮಾತ್ರ ಇರುವುದು. ಕಾಲುಗಳಲ್ಲಿನ ನಿಶಕ್ತಿಯಿಂದಾಗಿ ಜುಮ್ಮೆನಿಸುವುದು, ಉರಿ ಮತ್ತು ನೋವು ಕಂಡುಬರುವುದು. 9ನೇ ಪ್ರಶ್ನೆ, ಯಾವ 2 ದಿನಗಳಲ್ಲಿ ತಪ್ಪಿಯೂ ಕೂಡ ಬಟ್ಟೆಯನ್ನು ಒಗೆಯಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಮಂಗಳವಾರ, ಬಿ ಶನಿವಾರ, ಸಿ ಭಾನುವಾರ, ಡಿ ಗುರುವಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಂಗಳವಾರ ಬಟ್ಟೆ ಒಗೆಯುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವು ಅಡ್ಡಿಪಡಿಸುತ್ತದೆ ಎಂದು ನಂಬಲಾಗಿದೆ. ರಾತ್ರಿಯಲ್ಲಿ ಬಟ್ಟೆ ಒಗೆಯಬಾರದು ಮತ್ತು ಒಣಗಿಸಬಾರದು. ನಾವು ಸಂಜೆ ಬಟ್ಟೆಗಳನ್ನು ಒಗೆದಾಗ ಅಥವಾ ಒಣಗಿಸಿದಾಗ ನಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಎಂದು ನಂಬಲಾಗಿದೆ. ಮಂಗಳವಾರ ಬಟ್ಟೆ ಒಗೆಯುವುದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ ಮತ್ತು ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಇಂದಿಗೂ ಸಹ ಅನೇಕ ಕುಟುಂಬಗಳು ಮಂಗಳವಾರದಂದು ಬಟ್ಟೆ ಒಗೆಯುವುದಿಲ್ಲ ಅಥವಾ ಮನೆಯನ್ನು ಸ್ವಚ್ಛಗೊಳಿಸುವುದಿಲ್ಲ. ಹೀಗೆ ಮಾಡುವುದರಿಂದ ಮನೆಯ ಅದೃಷ್ಟವನ್ನು ಕಾಪಾಡುವ ಒಂದು ಮಾರ್ಗವೆಂದು ಪರಿಗಣಿಸಲಾಗಿದೆ. ಇನ್ನು ಶನಿವಾರ, ಈ ದಿನವನ್ನು ಕರ್ಮ, ನ್ಯಾಯ ಮತ್ತು ಕಠಿಣತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಶನಿದೇವನನ್ನು ಮೆಚ್ಚಿಸಲು ಜನರು ಈ ದಿನ ಉಪವಾಸ ಮಾಡಿ ದಾನ ನೀಡುತ್ತಾರೆ. ಈ ದಿನದಂದು ಬಟ್ಟೆ ಒಗೆಯುವಂತಹ ಕೆಲಸಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಜೀವನದಲ್ಲಿ ಅಡೆತಡೆಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳಿಗೆ ಕಾರಣವಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ವಿಶೇಷವಾಗಿ ಮನೆಯಲ್ಲಿ ಈಗಾಗಲೇ ಆರ್ಥಿಕ ಸಮಸ್ಯೆಗಳಿದ್ದರೆ ಶನಿವಾರ ಬಟ್ಟೆ ಒಗೆಯುವುದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.